ಒಂದು ವೇಳೆ ನೀವೇ ಬಿಗ್ ಬಾಸ್ ವಿನ್ನರ್ ಆಗಿದ್ದರೆ 50 ಲಕ್ಷ ನಿಮ್ಗೆ ಸಿಕ್ತು ಅಂದ್ಕೊಂಡ್ರೆ ಏನು ಮಾಡ್ತಿದ್ರ? ದುಡ್ಡನ್ನು ಬಿಟ್ಟು ಹೊರತಾಗಿ ಬಿಗ್ ಬಾಸ್ ಟ್ರೋಫಿ ಅಂತಲೇ ಅಂದ್ಕೊಳ್ಳಿ, ಬಿಗ್ ಬಾಸ್ ವಿನ್ನರ್ ನೀವು ಏನು ಮಾಡ್ತಿದ್ರಿ ನೆಕ್ಸ್ಟ್? ತುಂಬ ಅಂದರೆ ಇವಾಗ ಆಲ್ರೆಡಿ ಟ್ರೋಫಿ ಗೆದ್ದಿರೋಷ್ಟೇ ಖುಷಿಯಾಗಿದ್ದೀನಿ ನಾನು. ಆಚೆ ಬಂದು ಫ್ಯಾನ್ ಪೇಜಸ್ ನೋಡೋದಾಗಿರಲಿ, ಮೆಸೇಜಸ್ ನೋಡ್ತಿರೋದಾಗಿರಲಿ, ಎಷ್ಟು ಖುಷಿ ಆಗ್ತಿದೆ ಅಂದರೆ ಟ್ರೋಫಿ ಗೆದ್ದಿರೋ ಇನ್ನೂ ಖುಷಿ ಆಗಿರ್ತಿತ್ತು. ಬಟ್ ಇವಾಗ ಆಲ್ರೆಡಿ ನಾನು ಟ್ರೋಫಿ ಗೆದ್ದಿರೋಷ್ಟೇ ಖುಷಿಯಾಗಿದ್ದೀನಿ ನಾನು. ಬಿಗ್ ಬಾಸ್ ಟ್ರೋಫಿ ಗೆದ್ದಿರೋ ತೊಗೊತಿದ್ದೆ ಏನು ಹೇಗೆ ಹೇಳಿ ನನಗೆ ಗೊತ್ತಾಗ್ತಿಲ್ಲ ಏನೇ ಹೇಳಬೇಕು ಅಂತ. ಬಟ್ ತುಂಬ ಖುಷಿ ಆಗ್ತಿತ್ತು. ಎಸ್, ಐ ಹ್ಯಾವ್ ಡನ್ ಸಮಥಿಂಗ್. ಯಾಕಂದರೆ ಲೈಫಲ್ಲಿ ಈ ವಿತೌಟ್ ಸಿನಿಮಾ ಬ್ಯಾಕ್ಗ್ರೌಂಡ್ ನಾನು ಇಂಡಸ್ಟ್ರಿಗೆ ಬರ್ತೀನಿ. ಬಂದಾಗ ಏನು ಮಾಡಬೇಕು ಅಂತ ಗೊತ್ತೇ ಆಗೋಲ್ಲ. ನಮ್ಮ ಮನೇಲೂ ಹೇಳ್ತಿರ್ತಾರೆ, ಬೇಡ ಇಂಡಸ್ಟ್ರಿ, ನಿಂಗೆ ಯಾರು ಸಪೋರ್ಟು ಇಲ್ಲ, ಹೇಗೆ ಫೇಸ್ ಮಾಡ್ತೀಯ ಎಲ್ಲದೂ ಅಂತೆಲ್ಲ ಅಂದಾಗ ಐ ವಿಲ್ ಡೂ ಸಮಥಿಂಗ್. ಆ ದೇವ್ರಿದ್ದಾನೆ ಅಂತ ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ವಿಷಯಗಳನ್ನ. ನಾನು ಸುಮ್ಮನೆ ಕುತ್ಕೊಂಡಿರ್ತಿದ್ದೆ, ಅಮ್ಮ ನೋಡು ಒಂದಿನ ಈ ಟಿ ವಿಲಿ ಬರ್ತೀನಿ, ಬಿಗ್ ಸ್ಕ್ರೀನಲ್ಲಿ ಬರ್ತೀನಿ ಅಂತ ಸುಮ್ಮನೆ ಹೇಳ್ತಿದ್ದೆ. ಬಿಕಾಸ್ ನಾನು ಮ್ಯಾನಿಫೆಸ್ಟ್ ಮಾಡಬೇಕಿತ್ತು, ಎಲ್ಲ ವಿಷಯಗಳನ್ನೂ ನಾನು ಮ್ಯಾನಿಫೆಸ್ಟ್ ಮಾಡಬೇಕಿತ್ತು. ಸೊ ಮ್ಯಾನಿಫೆಸ್ಟ್ ಮಾಡಿ ನಾನು ಇಲ್ಲಿ ತನಕ ಬರ್ತೀನಿ. ಒಂದು ಪಾಯಿಂಟ್ ಓಕೆ ಬೇಡ, ಬೇರೆ ಕೆರಿಯರ್ ಚೂಸ್ ಮಾಡ್ಕೊಳೋಣ ಅಂತ ಅಂದಾಗಲೂ ನನಗೆ ಒಂದೇ ಅನಿಸಿದ್ದು, ಏನೂ ಗೊತ್ತಿಲ್ಲ ನಾನು ಇಲ್ಲಿ ತನಕ ಬಂದಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ಒಬ್ಬರು ಕಾಂಟ್ಯಾಕ್ಟ್ ಇರಲಿಲ್ಲ. ಬಟ್ ಇವಾಗ ಒಂದು ಸಿನಿಮಾ ಮಾಡಾದ್ಮೇಲೆ ನೀನು ಹೆಂಗೆ ಬ್ಯಾಕ್ ಸ್ಟೆಪ್ ತೊಗೋತೀಯ, ನೋ, ಇದು ನಿನ್ನಿಲ್ಲಿ ಏನೋ ಮಾಡ್ತೀಯ ಅಂತಲೇ ನಾನು ಇಲ್ಲಿ ತನಕ ಬಂದಿದ್ದೀನಿ. ನಾನು ಕಾನ್ಫಿಡೆನ್ಸಿಂದನೇ ನಾನು ಇಲ್ಲಿ ತನಕ ಬಂದಿದ್ದೀನಿ. ಟ್ರಾಫಿ ಗೆದ್ದಿರೋ ಇನ್ನೂ ಒಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿತ್ತು ಅನಿಸುತ್ತೆ. ಇನ್ನು ನೆಕ್ಸ್ಟ್ ಲೈಫ್ ಹೇಗಿದೆ ಅಂತ ಹಾಗೆ ಹೋಗ್ತಾ ಇದೆ. ಡ್ರೀಮ್ ಹೀರೋ ಯಾರು ರಾಶಿಕಾ ಅವರಿಗೆ? ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು? ಹಂಗೆಲ್ಲರ ಜೊತೆನೂ ನನಗೆ ಆ ಥರ ಎಲ್ಲ ಏನೂ ಇಲ್ಲ. ನಂಗೆ ಸುದೀಪ್ ಸರ್, ಎಸ್ ಸರ್, ನಂಗೆ ಪುನೀತ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕಿತ್ತು ಅಂತ ತುಂಬ ಆಸೆ ಇತ್ತು. ತುಂಬ ಆಸೆ. ನಮ್ಮ ಮನೇಲಂತೂ ತುಂಬ ಇಷ್ಟ ಆಯಿತು. ಮೀಟ್ ಮಾಡೋ ಚಾನ್ಸ್ ಸಿಕ್ಕಿತ್ತಲ್ಲ? ನಂಗೆ ಸಿಗಲಿಲ್ಲ. ಅದು ಒಂದು ಬೇಜಾರು ತುಂಬ ಇದೆ ನನಗೆ. ಅವಾಗಷ್ಟೇ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೆ ನಾನು. ಬಟ್ ನನಗೆ ಅವ್ರ ಜೊತೆ ಅಟ್ಲೀಸ್ಟ್ ನಾವು ಮೀಟ್ ಮಾಡಬೇಕಿತ್ತು ಅಂತ ಅನಿಸಿತ್ತು. ಬಟ್ ಅದು ಚಾನ್ಸ್ ಸಿಕ್ಕಿರಲಿಲ್ಲ ನನಗೆ. ಅದು ಒಂದು ಬೇಜಾರು ತುಂಬ ಇದೆ ನನಗೆ. ಸ್ಕ್ರೀನ್ ಶೇರ್ ಮಾಡಿಲ್ಲ. ಒಂದು ಫೋಟೋ ಅವ್ರ ಜೊತೆ ನಾನು ಮೀಟ್ ಮಾಡಿ ಸರ್ ಬಿಗ್ ಫ್ಯಾನ್ ಅಂತ ಹೇಳಬೇಕಿತ್ತು. ಆ ಮೂಮೆಂಟ್ ನನಗೆ ಬೇಕಿತ್ತು. ಅದನ್ನ ಮಿಸ್ ಮಾಡ್ಕೊತೀನಿ. ಸೊ ಒಳ್ಳೇದಾಗಲಿ. ನೀವು ಹೇಳಿದ್ರಿ ಈಗ ಫಿನಾಲೆಗೆ ಅಂತ ಡ್ರೆಸ್ ಕೂಡ ರೆಡಿ ಮಾಡ್ಕೊಂಡಿದ್ವಿ, ಕಾಸ್ಟ್ಯೂಮ್ ರೆಡಿ ಅಂತ. ಅಫ್ಕೋರ್ಸ್ ಫಿನಾಲೆ ದಿನ ಹಾಕ್ಕೊಂಡು ಮಿಂಚಿ ನೋಡೋಣ ನಾವು ರಾಶಿಕಾ ಅವರನ್ನು. ಖುಷಿ ಆಗುತ್ತೆ ನಿಮ್ಮ ಜರ್ನಿ. ಆ್ಯಂಡ್ ನಿಮಗೆ ಒಳ್ಳೇದಾಗಲಿ ಭವಿಷ್ಯಕ್ಕೆ. ಸಿನಿಮಾ ನೀವೇನು ಡ್ರೀಮ್ ಅಂದ್ಕೊಂಡಿದ್ದೀರಾ ಅದೆಲ್ಲ ಒಳ್ಳೇದಾಗಲಿ ರಾಶಿಕಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಬಿಗ್ ಬಾಸ್ ಟಾಸ್ಕ್ ಕ್ವೀನ್ ಅಂತಲೇ ಫೇಮಸ್ ಆಗಿರೋ ರಾಶಿಕಾ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.